ನಮ್ ಹೊಲ ನಾವ್ ಏನ್ ಅಂದದ್ದು ಕೊಡ್ತೈತಿ. ಅಷ್ಟೇ ಅಲ್ಲ, ನಮ್ ಹೊಲ ಇವತ್ತಿನ ದಿವಸ ಆ 4 ಫುಟ್ ಉಸುಗಿನ್ಯಾಗ ಯಾವ ಬೆಳೆನೂ ಬರುದಿಲ್ಲ. ಕೊಲ್ಲಕ್ಕ ಬರ್ತಾನೆ ಏನಪ್ಪ, ಯಾಕಂದ್ರ ಒಂದ್ ಪಂಪ್ ಹಾಕೊಂಡು ಹೊಲಕ್ ಬಂದಂದ್ರ ತರ 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 ನಡುಗ್ತಾವ. ಇನ್ ಯಾರ್ಯಾರು ಕೊಲ್ತಾನೆ ಯಾರಿಗ್ ಗೊತ್ತು ಅಂತ. ಅವಂದ ಆ 1 hour ಏನೈತಲ್ಲ ಅದ್ರ ಬೇರುಗಳನ್ನ ತಗೊಂಡು ಅದನ್ನೆಲ್ಲ ಸ್ವಚ್ಛ ನೀರಾಗ ತೊಳ್ಕೊಂಡು ಅದ್ರಾಗ ಒಂದಿಷ್ಟು ಮಜ್ಜಿಗೆ ಹಾಕಿ ಒಂದಿಷ್ಟು ಬೆಲ್ಲ ಹಾಕಿ ಅವ್ರ ಸಲುವಾಗಿ ಆಕಳುಗಳನ್ನ ಒಂದ್ ಜರ ಸಾಕ್ಬೇಕು. ಅದ್ರ ಮೊಸರ ಮಜ್ಜಿಗೆ ಹೈನ ಪೈನ ಒಂದ್ ಜರ ಮಕ್ಕಳಿಗೆ ಉಣ್ಣಾಕ್ ಹಾಕ್ಬೇಕ್ರಿ, ಅಂದ್ರ ದವಾಖಾನೆ ಖರ್ಚು ಕಡಿಮೆ ಆಕೈತಿ. ದನ ತಿನ್ಲಾರ್ದಂತ ಒಂದ್ 10-12 ಪ್ರಕಾರದ ಕಸಗಳು ತಂದು ನೀರ್ನಾಗ ಹಾಕಿ ಕಳ ಕಳ ಕುದಿಸಿ ಆ ನೀರ್ ಹೊಡೆದ್ ಬಿಟ್ರಿ ಒಂದ್ ಹುಳ ಉಳಿಯಂಗಿಲ್ಲ. ಯಾವ ಬೆಳಿ ಬೇಕಾದ ಬೆಳಿ ಇರ್ಲಿ, ಆ ಬೆಳಿಗಳಿಗೆ ಬಂದು ಒಂದ್ ಹುಳ ಉಳಿಯಂಗಿಲ್ಲ. ಅಂದಾಗ ರೊಕ್ಕ ಉಳಿತಂತಿರಂಗಿಲ್ಲ ಅಂತ ನಾ ಮಾಡಿ ಹೇಳ್ತೀನಿ. ಇದ್ ಮಾಡ್ಲಾರ್ದ ಏನು ಹೇಳುದಿಲ್ಲ. ನೀವ್ ಮತ್ತೆ ಕೇಳೋರು ಇದು ಎಲ್ಲರೂ ಸಿಕ್ತಿತ್ತಂದ್ರ ಹೇಳ್ರಲ್ಲ, ನಿಮ್ಗೇನ್ ಕೆಟ್ಟಬೇನಾಗೈತಪ್ಪ, ಮಾಡ್ಕೊಳಕ್ ಏನಾಗೈತಿ? ದನ ತಿನ್ಲಾರ್ದ ಕಸ ಇಲ್ಲ, ರಸ್ತಾದ ಮ್ಯಾಗ ಎಷ್ಟಿಲ್ಲ ಅಂತೀರಿ ನೀವು. ಅಂತ ಒಂದ್ 8 ಪ್ರಕಾರದ 1 ಕಿಲೋ ಒಳ್ಳೆ ಮಾಡ್ರಿ, 10 ಕಿಲೋ ಆಕೈತಿ, ಇಡೀ ಹೊಲಕ್ಕ ಸಾಕಾಕೈತಿ. ನಮ್ ಹೊಲ ನಾವ್ ಏನ್ ಅಂದದ್ದು ಕೊಡ್ತೈತಿ. ಅಷ್ಟೇ ಅಲ್ಲ, ನಮ್ ಹೊಲ ಇವತ್ತಿನ ದಿವಸ ತನಗ ಬೇಕಾದಂತ ಗಿಡಗಳಿಲ್ಲದಕ್ಕ ನೆಳ್ಳಾಕತ್ತೈತಿ. ತಾಪಮಾನ ಎಷ್ಟ್ ಹೆಚ್ಚಾಗೈತ್ರಿ? 42, 44, 46 ಡಿಗ್ರಿ ತಾಪಮಾನ. ಈ ತಾಪಮಾನ 52 ಡಿಗ್ರಿ ಹೋತು ಅಂತಂದ್ರ ಇನ್ನ 4 ಡಿಗ್ರಿ ಹೆಚ್ಚಾತಂದ್ರ ನಿಮ್ದು ಇದೇನ್ ಎರಿ ಮಣ್ಣು ಐತಲ್ಲ ಇದೆಲ್ಲ ಉಸುಗಾಕೈತಿ. ಎಷ್ಟು? 4 ಫೂಟ್ ಉಸುಗಾಕೈತಿ. ಇದು 52 ಡಿಗ್ರಿ ಟೆಂಪರೇಚರ್ ಹೋತಂದ್ರ ಆ 4 ಫೂಟ್ ಉಸುಗಿನ್ಯಾಗ ಯಾವ ಬೆಳೆನೂ ಬರುದಿಲ್ಲ. ಯಾವಕರು ಬೇರೆ 4 ಫೂಟ್ ಕೆಳಗಲ್ಲ ಅವೆಲ್ಲ ಬೆಳೆಗಳ ನಷ್ಟ ಆಗಿ ಹೋಗ್ತಾವ. ಆ 4 ಫೂಟ್ನೊಳಗೆ ಇರ್ಬೇಕಾದಂತ ಜೀವಾಣುಗಳೆಲ್ಲ ಖಲಾಸ ಆಗಿ ಹೋಗ್ತಾವ. ಮುಂದೆ ನಾವ್ ಏನ್ ಮಾಡ್ಬೇಕು? ಅದಕ್ಕೂ ಹೊಲದಾಗ ರೈತರ ಗಿಡಗಳು ಹಚ್ಕೋಬೇಕು. ಇವ ಅಂತ ಅದು ನೆಳ್ಳಗೋಯ್ತೈತಿ, ಇದು ನೆಳ್ಳಗೋಯ್ತಿ. ಇಲ್ಲ, ನಿಂದ ನೆಳ್ಳ ಬೇಡಾಗೈತಿ ಹೊಲಕ್ಕೆ, ಉಳ್ದಿ ಎಲ್ಲ ಕೂಡ ನೆಳ್ಳ ನಡಿತೈತಿ. ಇವ ಬಂದ ಅಂದ್ರ ಹೊಲ ತರ 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 ನಡಗತೈತಿ. ಹೊಲದಾಗ ಗಿಡ ತರ ತರ ನಡಗತಾವು. ಏನ್ ತಗೊಂಡು ಬಂದು ಏನ್ ಹೊಡಿತಾನೋ, ಯಾರನ್ನ ಕೊಂತಾನೋ ಯಾರಿಗ್ ಗೊತ್ತು. ನಮ್ಮನ್ನು ಪೋಷಿಸ್ಬೇಕಾದ ಇವ ಕೊಲ್ಲಕ್ಕ ಬರ್ತಾನೆ ಏನಪ್ಪ, ಯಾಕಂದ್ರ ಒಂದ್ ಪಂಪ್ ಹಾಕೊಂಡು ಹೊಲಕ್ ಬಂದಂದ್ರ ತರ 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 ನಡುಗ್ತಾವ. ಇನ್ ಯಾರ್ಯಾರು ಕೊಲ್ತಾನೆ ಯಾರಿಗ್ ಗೊತ್ತು ಅಂತ. ಹಿಂಗ್ ಕೊಡ್ಲಿ ಹಿಡ್ಕೊಂಡು ಬಂದಂದ್ರ ಗಿಡಗಳು ತರ ತರ ನಡುಗ್ತಾವ. ಇವತ್ ಯಾರ್ ಪಾಡಿ ಹಸ್ತಾನೆ ಯಾರಿಗ್ ಗೊತ್ತಂತ. ಹಂಗಾಗ್ಬಾರ್ದ್ರಿ. ಒಕ್ಕಲ್ಗೇನ್ ಗೆಳೆಯರ್ ಯಾರು ಅಂತಂದ್ರ ಗಿಡಗಳು. ಹೊಲ್ದಾಗ ಈ ಹೊನ್ನವ್ರಿ ಅಂತ ಇರ್ತಾವ, ಗೊತ್ತದ? ಗುಡ್ಡದಾಗ ಬೆಳಿತಾವ ನೋಡ್ರಿ ಹೊನ್ನವ್ರಿ. ಅವ್ರ ಗಿಡ ಏನಿರ್ತಾವಲ್ಲ ಹಳದಿ ಬಣ್ಣದ ಹೂ ಹಾಕವಕ್ಕ ಹೊನ್ನರಿಕೆ ಅಂತ. ಹೊನ್ನರಿಕೆ ಗಿಡ ನೋಡಕ್ ಗಿಡ ಅಷ್ಟ 2 ಫೂಟ್ 3 ಫೂಟ್ ಇಷ್ಟ ಇರ್ತೈತ್ರಿ ಎತ್ತರ. ಅದ್ರ ಬೇರ 200 ಫೀಟ್ ಕೆಳಗಿರ್ತೈತಿ. 200 ಫೂಟ್ ಕೆಳಗೆ ಹೋಗಿರ್ತೈತಿ. ಮತ್ತ ಅದ್ರ ವಿಶೇಷ ಏನು ಅಂದ್ರ ಕಲ್ಲು ಗುಡ್ಡದಾಗ ಇರ್ತೈತ. ಆ ಹೊನ್ನರಿಕೆ ಗಿಡದ ಬೇರೆ ಇರ್ತಾವಲ್ಲ, ಬೇರಿನ ಮ್ಯಾಗಿರುವಂತ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ತಮ್ಮ ಬೆವರು ಬಿಟ್ಟು ಅಂತಂದ್ರ ಕಲ್ಲು ಸಿಡಿತೈತಿ. ಕಲ್ಲು ಸಿಡಿದ ಕಲ್ಲು ಇಬ್ಬಾಗ ಆಕೈತಿ. ಅವಾಗ ಅದ್ರ ಬೇರೆ ಕೆಳಗೆ ಹೋಗ್ತೈತಿ. ಕಲ್ಲು ಹೊಡೆಯುವಂತ ಸಾಮರ್ಥ್ಯ ಆದ್ರೆ ಜೀವಾಣುಗಳು ಬಿಟ್ಟಂತ ಬೆವರಿನ ಆಸಿಡ್ನೊಳಗೈತ. ಅವುಗಳನ್ನ ನಾವು ದಿಲ್ಲಿ ಉತ್ತರ ಪ್ರದೇಶಕ್ಕೆ ಹೋದಾಗ ನನಗೊಬ್ಬ ಸೈಂಟಿಸ್ಟ್ ಸಿಕ್ಕ. ಅವಂದ ಆ 1 hour ಏನೈತಲ್ಲ ಅದ್ರ ಬೇರುಗಳನ್ನ ತಗೊಂಡು ಅದನ್ನೆಲ್ಲ ಸ್ವಚ್ಛ ನೀರಾಗ ತೊಳ್ಕೊಂಡು ಅದ್ರಾಗ ಒಂದಿಷ್ಟು ಮಜ್ಜಿಗೆ ಹಾಕಿ ಒಂದಿಷ್ಟು ಬೆಲ್ಲ ಹಾಕಿ ಅವುಗಳನ್ನ ಡೆವಲಪ್ ಮಾಡ್ತಿದ್ದ. ಯಾಕಂತ ಕೇಳಿದೆ, ಈ ಬ್ಯಾಕ್ಟೀರಿಯಾ ಡೆವಲಪ್ ಮಾಡಿ ಹೊಲ್ದಾಗ ಹೊಡಿತೇನ್ರಿ, ನಮ್ಮ ಬೆಳೆಗಳು ಬೆಳಿ ಬೇರಿನ ಮ್ಯಾಗ ಇದು ಕುಂತಂತಂದ್ರ ಬೇರುಗಳ ಸಹಿತ ಕೆಳಗೆ ನೀರ್ ತಗೊಂಡ್ ಮ್ಯಾಗ ಬರ್ತಾವ್ರಿ. ಅಂತ ಬುದ್ಧಿವಂತರ ಅದಾರ ಜನ. ನಮ್ಗೆ ಯಾಕೆ ತಿಳಿಬಾರ್ದು? ಮತ್ ಹೇಳಿಂದರ ಮಾಡೋರು ಎಸ್ ಮಂದಿ ಅದೇರಿ ಅಂತೀರಿ ಇದ್ರಾಗ. ನೀವೆಲ್ಲ ಕೇಳೋರು ಹೊರತು ಮಾಡೋರು ಯಾರು ಅಲ್ಲವೇ ಅಲ್ಲ. ನಾವು ಪುಣ್ಯಾತ್ಮರು ನಮ್ ಹೊಲದಾಗ ಕನಿಷ್ಠ 1 ಎಕರೆಗೆ 25 ಗಿಡ ಹಚ್ಚಿ. ನಮ್ ಮಠದಾಗ ಬರ್ರಿ, ನಾ ಎಷ್ಟು ಗಿಡ ಹಚ್ಚೀನಿ ಅಂತಂದ್ರ ಕೊಲ್ಲಾಪುರ ಸಿಟಿ ಒಳಗ 42 ಡಿಗ್ರಿ ಟೆಂಪರೇಚರ್ ಈ ವರ್ಷ. ನಮ್ಮ ಮಠದಾಗ 35 ಡಿಗ್ರಿ ದಾಟ್ಲೇ ಇಲ್ಲ. 7 ಡಿಗ್ರಿ ಟೆಂಪರೇಚರ್ ಹೊರಗಿನಗಿಂತಲೂ ನಮ್ಮ ಮಠದಾಗ ಕಡಿಮೆ ಇತ್ತು. ನಮ್ಮ ಮಠದಾಗ ಅಂದ್ರ ಅಷ್ಟೇ 300 ಎಕರೆದಾಗ. ಉಳಿದ ಕಡೆ ಎಲ್ಲ
ಕಾವು. ಇದರ ಅರ್ಥ ಈ ಭೂಮಿಯನ್ನ ತಂಪಾಗಿಡ್ಬೇಕಾಗಿತ್ತು ಅಂತಂದ್ರ ಗಿಡಗಳು ಬೇಕು. ಭೂಮಿ ತಂಪಿತ್ತಂದ್ರ ಭೂಮಿಯೊಳಗಿನ ಜೀವಾಣುಗಳು ಸುರಕ್ಷಿತ ಉಳಿತಾವ. ಭೂಮಿಯೊಳಗಿನ ಜೀವಾಣು ಸುರಕ್ಷಿತ ಇದ್ವು ಅಂದ್ರ ಬಿದ್ದು ಮಳಿ ಹೀರ್ಕೊಂಡು ಮಣ್ಣಿನೊಳಗ ನೀರನ್ನ ಹೀರ್ಕೊಂಡು ಕೆಳಗೆ ಕಳಿಸ್ತಾವು. ಮಳಿ ಸ್ವಲ್ಪ ಬಂದ್ರು ಸಹಿತ ನಮ್ ಬೆಳೆ ಪಾರಾಗ್ತಾವ. ಈಗೇನಾಗೈತಿ, ಈ ರಾಸಾಯನಿಕ ಗೊಬ್ಬರ ಹಾಕಿ 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 ನಮ್ಮ ಮಣ್ಣ ಕಾಂಪ್ಯಾಕ್ಟ್ ಆಗೈತಿ, ಹತ್ತಂಡಿ ಆಗೈತಿ. ಎಷ್ಟು ಮಳಿ ಬಿದ್ರು ನೀರ್ ಓಡಿ ಹೋಗ್ತೈತಿ, ಮಣ್ಣಾಗ ಒಟ್ಟ ಇಳಿದಿಲ್ಲ. ಹಿಂಗಾಗಿ ಮಳೆ ಕಡಿಮೆ ಆತು ಅಂತಂದ್ರೆ ಬೆಳೆನೇ ಬರುದಿಲ್ಲ. ಬೆಳೆ ಬರ್ಬೇಕಾಗಿತ್ತು ಅಂತಂದ್ರೆ ಮಣ್ಣಿಗೆ ಒಂಜರ ಸಗಣಿ ಗೊಬ್ಬರ ಅನ್ನೋದಕ್ಕಿಂತಲೂ ನಾ ಆಗಲೇ ಹೇಳಿದ್ನಲ್ಲ, ಇಂಥವುಗಳನ್ನ ಮಾಡಿ ಸ್ವಲ್ಪ ನಮ್ ಎದ್ರೊಳಗ್ ಬಿಟ್ಟಿ ಭೂಮಿಗೆ ಅಂದ್ರೆ ನಮ್ಮ ಭೂಮಿಯೊಳಗೆ ಜೀವಾಣುಗಳು ಹೆಚ್ಚಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗ್ತೈತಿ. ಅವಾಗ ಸ್ವಲ್ಪ ಮಳಿ ಬಂದ್ರು ಸಹಿತ ಅಷ್ಟ್ರ ಮ್ಯಾಗ ನಮ್ ಬೆಳಿ ಕಡಕ್ ಹಾಕ. ಅದಕ್ಕೆ ಹೊಲ್ದಾಗ ಗಿಡ ಹಚ್ಚಬೇಕು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಕ್ ಮನ್ಯಾಗ 2 ಆಕಳ ಇಟ್ಕೋಬೇಕು. ಆಕಳ ಸಗಣಿ ಮೂತ್ರ ಅದರ ಜೀವಾಮೃತ ಗೋಕುಪಾಮೃತ ತಯಾರು ಮಾಡಿ ಮಣ್ಣಿನ ಮ್ಯಾಗ ಸಿಂಪಡಿಸ್ಬೇಕು. ಮಣ್ಣಿನ ಮ್ಯಾಗ ಬರೇ ಸ್ಪ್ರೇ ಮಾಡಿಬಿಡ್ರಿ ನೀವು. ಹಸಿ ಇದ್ದಾಗ ಮಣ್ಣಿನ ಒಳಗೆ ಇಳಿತಾವು. ಒಂದೊಂದು ಜೀವಾಣು ಕೋಟಿ ಜೀವಾಣುಗಳನ್ನು ತಯಾರು ಮಾಡ್ತೈತಿ. ಮಣ್ಣಂದ್ರ ಕಾಫಿ ಪುಡಿ ಆದಂಗ ಆಕೈತಿ. ಅವಾಗ ರೈತರು ಯಾರ ಮುಂದೆ ಕೈ ಒಡ್ಡುವಂತ ಪ್ರಸಂಗ ಬರುವುದಿಲ್ಲ. ನಮ್ಮ ಹೊಲ್ದಾಗ ಇವನ್ನೆಲ್ಲ ಪ್ರಯೋಗ ಮಾಡಿ ನಮ್ಮಷ್ಟು ಸುಮಾರು ಮಣ್ಣು ನಿಮ್ ಕಡೆ ಇಲ್ಲ. ನಮ್ಮಲ್ಲಿ ಮಳೆಗಾಲದಾಗ ಸಹಿತ ಮಳಿ ಬಿತ್ತಂದ್ರೆ 8 ದಿವಸ ಮಳಿ ಬರ್ಲಿಲ್ಲ ಅಂತಂದ್ರೆ ಬಿರುಕು ಬಿಡಾಕ್ ಶುರು ಆಕೈತಿ ಅಂತ ಮಣ್ಣು. ಯಾಕಂದ್ರೆ ಮಣ್ಣಾಗ ಏನ್ ಹಾಕ್ತೇನಲ್ಲ ಮಳಿ ಬಿದ್ದೆಲ್ಲ ಬಸ್ಕೊಂಡ ಹೋಗ್ತೈತಿ. ಆದ್ರೂ ನಮ್ಮ ಹೊಲದೊಳಗ ಮಣ್ಣಿನೊಳಗ 2% ಸಾಯಿಲ್ ಕಾರ್ಬನ್ ಐತಿ, ಸಾವಯವ ಇಂಗಾಲ. ನಿಮ್ ಹೊಲದೊಳಗ 0.2% ಐತಿ, ನಮ್ಮ ಹೊಲದಾಗ 2% ಕೂರ ಐತಿ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೂ ಆಕೈತಿ ನಮಗೂ ಆಕೈತಿ ಅಂತ. ಇದ್ರ ಸಲುವಾಗಿ ಆಕಳುಗಳನ್ನ ಒಂದ್ ಜರ ಸಾಕ್ಬೇಕು. ಅದ್ರ ಮೊಸರ ಮಜ್ಗಿ ಹೈನ ಪೈನ ಒಂದ್ ಜರ ಮಕ್ಕಳಿಗೆ ಉಣ್ಣಾಕ್ ಹಾಕ್ಬೇಕ್ರಿ. ಅಂದ್ರ ದವಾಖಾನಿ ಖರ್ಚು ಕಡಿಮೆ ಆಕೈತಿ. ಈಗ ನಾವ್ ಮಾಡಿದ್ದೆಲ್ಲ ದವಾಖಾನಿಗೆ ಬಾಳ್ ಹೋಗ್ತಿರ್ತೈತಿ, ಔಷಧಕ್ಕ ಬಾಳ್ ಹೋಗ್ತೈತಿ, ಇದನ್ನ ಉಳ್ಸಾಕ್ ಆಕೈತಿ ಅಂತ ಬಸವಣ್ಣವರು ಸಹಿತ ಆ ಕಾಲದೊಳಗ ಇವನ್ನೆಲ್ಲ ನಮಗ್ ತಿಳಿಸಿ ಹೇಳಿದ್ರು. ನಾವ್ ಇವತ್ತಿನ ದಿವಸನೂ ಸಹಿತ ಆ ಶರಣರ ಸಂದೇಶಗಳನ್ನ ನಾವ್ ಯಾಕೆ ಬಸವಾದಿ ಶರಣರ ಹಿಂದೂ ಮಹಾಸಭೆ ಅಂತ ಇಟ್ಟಿವಿ ಅಂದ್ರ, ಬಸವಾದಿ ಶರಣರೆಲ್ಲರೂ ಗ್ರಾಮೀಣರಾಗಿದ್ರು. ಗ್ರಾಮೀಣರ ಎಲ್ಲ ಕಾಯಕಗಳನ್ನೂ ಸಹಿತ ಅವ್ರು ಮಾಡ್ತಾ ಇದ್ರು. ಆ ಎಲ್ಲರನ್ನು ಕೂಡಿಸುವಂತ ಕೆಲಸವನ್ನ ಬಸವಣ್ಣ ಮಾಡಿದ್ದ. ನಾವು ಸಹಿತ ಅದನ್ನೇ ಮಾಡ್ಬೇಕು. ನಾವು ಕೃತಜ್ಞರಾಗಬಾರ್ದು. ಬಸವಣ್ಣ ಕೂಡಿಸಿದಂತ ಈ ಸಮಾಜವನ್ನು ಒಡಿಬಾರ್ದು.